ನೀನ್ ಯಾರಿಗಾದವು ಎಲೆ ಮಾನವ. ನಾವೇನು ಇದು ಮಾಡ್ತಾ ಇಲ್ಲ. ನಾವು ಆ ಮಲವನ್ನು ತ್ಯಾಗ, ಅದನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕು. ಬೇರೆ ಮಲವನ್ನು ಮುಟ್ಟಿ ನಾವು ಗೋಮಯವನ್ನು ಮುಟ್ಟಿದ್ರೆ ಶುದ್ಧ ಆಗ್ತದೆ. ಗೋ ಭಗವಂತನೆನ್ನುವಂತ ಅಶುದ್ಧ ವಸ್ತುವನ್ನು ಕೊಡುವಂತ ಗೋವಿಗೆ ನಾವೇನು ಕೊಡ್ತೇವೆ? ಅದನ್ನು ಗೋವನ್ನು ಉಳಿಸುವುದು ನಮ್ಮ ಕರ್ತವ್ಯ. ಹೇಗೆ ಉಳಿಸಬಹುದು ಅಂತ ಹೇಳಿದ್ರೆ ಈ ರಥವನ್ನು, ಅದಕ್ಕೆ ನಾವು ಹೊರಟಿದ್ದು. 3 ವರ್ಷದಿಂದ ಈ ರಥ ಹೊರಡ್ತಾ ಇದೆ. ಹೋದ ವರ್ಷ 44 ದಿವಸ ದಕ್ಷಿಣ ಮಂಗಳೂರು ವಿಭಾಗ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕೊಡಗು, ಈ 3 ವಿಭಾಗದಲ್ಲಿ ಈ ರಥ ಹೊರಟಿದ್ದೆ. ಈ ವರ್ಷ ಕರ್ನಾಟಕದಲ್ಲಿ 96 ದಿವಸದ ರಥ. ಈ ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಜನರ ಮನಸ್ಸಿನಲ್ಲಿ ಆ ಗೋ ಉತ್ಪನ್ನಗಳು ಬೆಳೆಯಬೇಕು, ಗೋ ಆಧಾರಿತ ಕೃಷಿಗಳು ಬೆಳೆಯಬೇಕು, ಮತ್ತೆ ಒಂದಷ್ಟು ರೈತರಿಗೆ ಆದಾಯ ಸಿಗಬೇಕು. ಈಗ ಅವರು ಹೇಳಿದ್ರು, ಗೋ ಉತ್ಪನ್ನಗಳ ಬಗ್ಗೆ ನಾವು ಜಾಗೃತರಾಗಬೇಕು. ಬಂಧುಗಳೇ, ನೀವು ಇವತ್ತಿನಿಂದ ಚೆನ್ನಕೇಶವ ಸ್ವಾಮಿನ ಸೌಮ್ಯಕೇಶವ ಸ್ವಾಮಿಯ ಎದುರಲ್ಲಿ ಒಂದು ಸಂಕಲ್ಪ ಮಾಡಿ, ನಾವು ಇವತ್ತಿಂದ ಗೋ ವ್ರತಧಾರಿ ಆಗ್ತಾ ಇದ್ದೇವೆ. ಅಂದ್ರೆ ಇವತ್ತಿನಿಂದ, ಈಗ ಹೇಳಿದ್ದಾರೆ, ಹೆಚ್ಚಿನವರು ಇದ್ದಾರೆ, ಅವರೆಲ್ಲರ ಹತ್ರ ಹೇಳಿ, ಗೋ ವ್ರತಧಾರಿ ಅಂದ್ರೆ ರೈತರು ಗೋ ಆಧಾರಿತ ಕೃಷಿ ಮಾಡಿದ ವಸ್ತುಗಳನ್ನು ನಾವು ಖರೀದಿ ಮಾಡ್ತೇವೆ, ಆಗ ಡಿಮ್ಯಾಂಡ್ ಬರ್ತದೆ. ಇನ್ನೊಂದು, ಪೇಸ್ಟ್ಗಳ ಬದಲು ದಂತಮಂಜನವನ್ನು ಉಪಯೋಗ ಮಾಡ್ತೇವೆ. ಇಲ್ಲಿ ಮಾಡಬಹುದು. ನಾವು ಬೇಕಾದ್ರೆ ಟ್ರೈನಿಂಗ್ ಕೊಡ್ತೇವೆ, ಫ್ರೀ ಟ್ರೈನಿಂಗ್ ಕೊಡ್ತೇವೆ. ಯಾರಾದ್ರೂ ಗೋಶಾಲೆ ಇದ್ರೆ ನಾವು ಮಾಡಿ ಕೊಡ್ತೇವೆ. ರೈತರ ಮನೆಯಲ್ಲಿ ಫ್ರೀ ಆಫ್ ಕಾಸ್ಟ್ ನಾವು ಟ್ರೈನಿಂಗ್ ಕೊಡ್ತೇವೆ. ಇಲ್ಲಿ ಅದು ದಂತಮಂಜನದ ಬಗ್ಗೆ ನೀವು ವಿವರವನ್ನು ಕೇಳಬಹುದು. ಅಗರಬತ್ತಿಯ ಬದಲು ಧೂಪಬತ್ತಿಯನ್ನು ಉಳಿಸ್ತೇವೆ. ನಾವು ಧೂಪಬತ್ತಿಯನ್ನು ಉರಿಸ್ತೇವೆ. ಅಗರಬತ್ತಿ ಉರಿಸಿದ್ರೆ ದೇವರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿರುವುದೇ ಕೆಮಿಕಲ್. ಆ ಧೂಪಬತ್ತಿ ಸೆಗಣಿಯಿಂದ ಮಾಡಿದ್ದು, ದೇವರು ಬಂದಲ್ಲಿ ಕೂತ್ಕೊಳ್ತಾರೆ. ಅದರ ಬಗ್ಗೆ ಜಾಸ್ತಿ ಹೇಳುವ ಅಗತ್ಯ ಇಲ್ಲ. ಪೇಸ್ಟ್ ಬದಲು ದಂತಮಂಜನ, ವಿದೇಶಿ ಕಂಪನಿಗಳ ವಸ್ತುಗಳ ಬದಲು ಬೇರೆ ಬೇರೆ ವಸ್ತುಗಳು ಇದೆ. ಸೋಪ್ ಇದೆ, ಫೇಸ್ ವಾಶ್ ಇದೆ, ಬೇರೆ ಬೇರೆ ವಸ್ತುಗಳನ್ನು, ಗಂಟು ನೋವಿನ ಎಣ್ಣೆ ಇದೆ, ಎಲ್ಲವೂ ಗೋವು ಆಧಾರಿತವೇ ಮಾಡಿದ್ದಾರೆ. ಅದನ್ನು ನೀವು ಉಪಯೋಗ ಮಾಡಿ. ಮತ್ತೆ ಒಂದಷ್ಟು ರೈತರಿಗೆ ಸಹಾಯವನ್ನು ಮಾಡಿ, ಗೋಶಾಲೆಗಳಿಗೆ ಸಹಾಯವನ್ನು ಮಾಡಿ. ರೈತರ ಹತ್ರ ಹೋಗಿ ಅವರ ಹತ್ರ ಹೇಳಿ, ಹಾಲನ್ನು ಕೊಡಿ ನಮಗೆ, ನೀವು ಆರ್ಗ್ಯಾನಿಕ್ ಆಗಿ ಸಾವಯವವಾಗಿ ನೀವು ಕೃಷಿಯನ್ನು ಮಾಡಿ, ನಾವು ತಗೊಳ್ತೇವೆ ಹೆಚ್ಚಿನ. ಯಾಕೆಂದ್ರೆ ರೈತರು ಈಗ ಟೊಮೆಟೊ 10 ರೂಪಾಯಿ ಅವರಿಂದ ಒಬ್ಬರು ತಗೊಂಡ್ರೆ ಮಧ್ಯವರ್ತಿಗಳು ನಮ್ಗೆ ಸಿಗುವುದಿಲ್ಲ.